ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಕೂಗು ಮೊಳಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರದಲ್ಲಿ ಮುನಿಯಪ್ಪನವರ ಪರವಾಗಿ ಸಿಎಂ ಕೂಗು ಕೇಳಿಬಂದಿರೋದು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಕೂಗು ಕೇಳಿಬಂದಿದೆ. ಯಾರ ಕ್ಷೇತ್ರದಲ್ಲಿ? ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ ಕ್ಷೇತ್ರದಲ್ಲಿ ಮುನಿಯಪ್ಪನವರ ಪರವಾಗಿ ಸಿಎಂ ಕೂಗು. ಕೊರಟಗೆರೆ ಕ್ಷೇತ್ರದಲ್ಲಿ ಮತ್ತೆ ಮಾರ್ದನಿಸಿದೆ ದಲಿತ ಸಿಎಂ ಕೂಗು. ಕೊರಟಗೆರೆಯಲ್ಲಿ ದಲಿತ ಪರ ಸಂಘಟನೆಗಳಿಂದ ಜೈಕಾರವನ್ನು ಹಾಕಲಾಯಿತು. ಮಧುಗಿರಿಗೆ ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದರು ಮುನಿಯಪ್ಪ. ಆ ಸಂದರ್ಭದಲ್ಲಿ ಮಧುಗಿರಿ ಕೊರಟಗೆರೆ ಮಾರ್ಗ ಮಧ್ಯ ಮುನಿಯಪ್ಪನವರಿಗೆ ಸ್ವಾಗತ ಕೋರಲಾಯಿತು. ಮಾದಾರ ಮಹಾಸಭಾ ಮತ್ತು ಮಾದಿಗ ಸಂಘಟನೆಗಳ ಮುಖಂಡರಿಂದ ಈ ಕೂಗು. ಮುಂದಿನ ದಲಿತ ಮುಖ್ಯಮಂತ್ರಿ ಕೆಎಚ್ ಮುನಿಯಪ್ಪನವರಿಗೆ ಜೈ ಅಂತ ಜೈಕಾರ ಕೂಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲ ಇಲ್ಲ ಒಂದು ನಿಮಿಷ ತಡೀರಪ್ಪ. ಬರಲಿ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು. ಆ ಚರ್ಚೆಗಳಿಗೆ ಕೆಲ ದಿನಗಳಿಂದ ಮೇಲ್ನೋಟಕ್ಕೆ ಫುಲ್ ಸ್ಟಾಪ್ ಬಿದ್ದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಗೃಹ ಸಚಿವ ಪರಮೇಶ್ವರ್ ಕೂಡ ತಮ್ಮ ಕಣ್ಣನ್ನಿಟ್ಟಿದ್ದಾರೆ. ಬದಲಾವಣೆ ಆದರೆ ದಲಿತ ಸಮುದಾಯದ ನಮಗೊಂದು ಅವಕಾಶ ಬೇಕು ಅಂತ. ಬಿಕಾಸ್ ಅವರು ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು, ಆ ಸಂದರ್ಭದಲ್ಲಿ ಸೋತಿದ್ರು, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಇದೀಗ ಮುಖ್ಯಮಂತ್ರಿಯ ರೇಸ್ನಲ್ಲಿದ್ದಾರೆ. ವಿಪರ್ಯಾಸ ಅಂದರೆ ಅವರದ್ದೇ ಕ್ಷೇತ್ರದಲ್ಲಿ ಮುನಿಯಪ್ಪನವರ ಪರವಾಗಿ ಮುನಿಯಪ್ಪನವರು ಮುಂದಿನ ಮುಖ್ಯಮಂತ್ರಿ ಅಂತ ಇದೀಗ ಆ ಸಮುದಾಯದ ಮುಖಂಡಗಳು ಘೋಷಣೆಯನ್ನು ಕೂಗಿತ್ತು. ಇದು ಗಮನಿಸಬೇಕಾದ ಸಂಗತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಾನು ಹೇಳ್ತಾ ಇದ್ದೆ, ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಈಗ ಅವರದ್ದೇ ಕ್ಷೇತ್ರದಲ್ಲಿ ಮುನಿಯಪ್ಪನವರ ಪರವಾಗಿ ಮುಖ್ಯಮಂತ್ರಿ ಅಂದ್ರೆ ಮುಂದಿನ ಮುಖ್ಯಮಂತ್ರಿಗಳಿಗೆ ಜೈವಾಗ್ಲಿ ಅಂತ ಘೋಷಣೆ. ಏನಿದು? ಪ್ರವೀಣ್, ಏನಂತಂದ್ರೆ ಈಗ ರಾಜ್ಯದಲ್ಲಿ ಈಗ ಏನು ದಲಿತ ಸಿಎಂ ಅನ್ನೋ ಕೂಗು ಆಗಾಗ ಕೇಳಿ ಬರ್ತಾನೆ ಇದೆ. ಇದ್ರ ನಡುವೆ ಅದರ ದಲಿತರಲ್ಲಿ ಎಡಗೈ ಸಮುದಾಯ ಮತ್ತೆ ಬಲಗೈ ಸಮುದಾಯ ಅಂತಕ್ಕಂಥದ್ದು ಒಂದು ಪೈಪೋಟಿಗೆ ಇಳಿದಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಅದರೊಳಗಡೆ ಈಗ ಪರಮೇಶ್ವರ್, ಡಾಕ್ಟರ್ ಜಿ ಪರಮೇಶ್ವರ್, ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಒಂದ್ ಕಡೆ ಒಂದು ಸಿಎಂ ರೇಸ್ ನಲ್ಲಿ ಅವರು ಇದ್ರೆ, ಇನ್ನೊಂದು ಕಡೆ ಎಡಗೈ ಸಮುದಾಯದಲ್ಲಿ ಒಂದು ಕೆಎಚ್ ಮುನಿಯಪ್ಪ ಅವರು ಕೂಡ ಒಂದು ಸಿಎಂ ಆಕಾಂಕ್ಷಿಯಾಗಿ ಇರುವಂತದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ಅದರ ನಡುವೆ ಈಗ ಏನು ಕೊರಟಗೆರೆ ಕ್ಷೇತ್ರದಲ್ಲಿ ಅದರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಕ್ಷೇತ್ರ, ಆ ಕ್ಷೇತ್ರದಲ್ಲಿ ಏನು ಅಲ್ಲಿನ ಏನು ಒಂದು ದಲಿತ ಸಮುದಾಯ ಮತ್ತು ಅದರಲ್ಲಿ ಎಡಗೈ ಸಮುದಾಯದ ಒಂದಷ್ಟು ಮುಖಂಡರುಗಳು ಈಗ ಅಲ್ಲಿ ಕೆಎಚ್ ಮುನಿಯಪ್ಪ ಅವರನ್ನ ಒಂದು ಸಿಎಂ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥದ್ದಾಗಿ ಒಂದು ಜೈಕಾರ ಹಾಕಿರುವಂತದ್ದು ಈಗ ನಡೆದಿರ್ತಕ್ಕಂಥ ಒಂದು ಘಟನೆ. ಇದು ಏನು ನಿನ್ನೆ ಸಂಜೆ ಏನು ಒಂದು ಖಾಸಗಿ ಕಾರ್ಯಕ್ರಮ ನಿಮಿತ್ತ ಏನು ಸಚಿವ ಕೆಎಚ್ ಮುನಿಯಪ್ಪ ಅವರು ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಮುಖಂಡರುಗಳು ಏನು ಎಡಗೈ ಸಮುದಾಯದ ಒಂದಷ್ಟು ಜನ ಮುಖಂಡರುಗಳು ಅಲ್ಲಿ ಸೇರಿ ಅವ್ರನ್ನ ಸ್ವಾಗತಿಸ್ತಾರೆ. ಈ ವೇಳೆ ಅವ್ರನ್ನ ಒಂದು ಸಿಎಂ ಸ್ಥಾನವನ್ನ ಕೊಡಬೇಕು ಅಂತಕ್ಕಂಥದ್ದಾಗಿ ಒಂದು ಅವ್ರಿಗೆ ಘೋಷಣೆಯನ್ನ ಕೂಗಿರ್ತಕ್ಕಂತ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಏನು ಗೃಹ ಸಚಿವ ಪರಮೇಶ್ವರ್ ಅವರ ಒಂದು ಸ್ವಕ್ಷೇತ್ರದಲ್ಲೇ ಈ ರೀತಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಇದು ಒಂದು ಏನು ದಲಿತ ಸಮುದಾಯದಲ್ಲೇ ಒಂದು ಎಡಗೈ ಬಲಗೈ ಸಮುದಾಯಗಳು ಒಂದು ಪೈಪೋಟಿಗೆ ಇಳಿದಿದ್ದೇವೆ ಅಂತಕ್ಕಂಥದ್ದು ಒಂದು ಕಂಡು ಬರ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ದೂರವಾಗಿ